ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ರಷ್ಯಾ ಹಾಗೆ ಯುಕ್ರೇನ್ ನಡುವೆ ತೀವ್ರ ತಿಕ್ಕಾಟ ನಡೀತಾ ಇರುವಂತಹ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ವರದಿಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಹತ್ಯೆ ಮಾಡಲು ಪ್ರಯತ್ನ ಮಾಡಲಾಗಿತ್ತು ಎಂಬ ಆರೋಪ ಕೇಳಿಬಂದಿತ್ತು. ಅದರಲ್ಲೂ ಕೂಡ ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ಸರ್ಕಾರಿ ನಿವಾಸ ಕ್ರೆಮ್ಲಿನ್ ಮೇಲೆ ಭೀಕರ ಡ್ರೋನ್ ದಾಳಿ ಮಾಡಲಾಗಿತ್ತು. ಈಗ 1 ವರ್ಷದ ನಂತರ ಯುಕ್ರೇನ್ ಅಧ್ಯಕ್ಷರ ಕತೆ ಮುಗಿಸಲು ರಷ್ಯಾ ಪ್ರಯತ್ನಿಸ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಅಮೆರಿಕ ನೇತೃತ್ವದ ನ್ಯಾಟೋ ಒಕ್ಕೂಟಕ್ಕೆ ಯುಕ್ರೇನ್ ಸೇರ್ಪಡೆ ಆಗ್ತಾ ಇದೆ ಎಂಬ ಆರೋಪವೇ ಯುದ್ಧದ ಆರಂಭಕ್ಕೆ ಕಾರಣವಾಗಿತ್ತು. ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧ ಘೋಷಿಸಿದರು. 2022ರ ಫೆಬ್ರವರಿ 24ರಂದು ರಷ್ಯಾ ಸೇನೆ ಯುಕ್ರೇನ್ ವಿರುದ್ಧ ಯುದ್ಧ ಘೋಷಣೆ ಮಾಡಿತ್ತು. ಹೀಗೆ ಎರಡೂ ದೇಶಗಳ ಮಧ್ಯೆ ಭೀಕರ ಕದನ ಶುರುವಾಗಿತ್ತು. ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಯುದ್ಧದ ಭೀಕರತೆ ಶುರುವಾಗಿ ಈಗಾಗಲೇ ಲಕ್ಷಾಂತರ ಜನ ಜೀವವನ್ನ ಬಿಟ್ಟಿದ್ದಾರೆ ಎಂಬ ಆರೋಪ ಇದೆ. ಹೀಗಿದಾಗಲೇ ಯುಕ್ರೇನ್ ಅಧ್ಯಕ್ಷರ ಕಥೆಯನ್ನ ಮುಗಿಸಲು ಪ್ರಯತ್ನ ನಡೆದಿದೆ ಎಂಬ ಆರೋಪವನ್ನ ಮಾಡಲಾಗಿದೆ. ಈ ಪರಿಸ್ಥಿತಿಯನ್ನು ಅರ್ಥಕೊಂಡಂತಹ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಯುಕ್ರೇನ್ ದೇಶದಲ್ಲಿ ಈ ಝೆಲೆನ್ಸ್ಕಿ ಸಾರ್ವಜನಿಕರ ಕಣ್ಣಿಗೆ ಕಾಣಿಸ್ತಾ ಇಲ್ವಂತೆ. ಇದು ಕೂಡ ಕುತೂಹಲವನ್ನ ಕೆರಳಿಸಿದ್ದು, ಜೊತೆಗೆ ಯುಕ್ರೇನ್ನ ಬಿಟ್ಟು ಬೇರೆ ದೇಶದಲ್ಲಿ ವೊಲೋಡಿಮಿರ್ ಝೆಲೆನ್ಸ್ಕಿ ನೆಲೆಯನ್ನ ಪಡೆದಿದ್ದಾರೆ. ಅವರು ಆಗಾಗ ಯುಕ್ರೇನ್ಗೆ ಬಂದು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಅಂತೆ ಕಂತೆ ಮಧ್ಯೆ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತಿದೆ ರಷ್ಯಾ. ಏನು ಡ್ಯಾಮ್ ಒಡೆದಿದ್ದು ಯಾರು? ರಷ್ಯಾ ಪಿತ್ತ ನೆತ್ತಿಗೇರಲು ಹಲವು ಕಾರಣ ಇದೆ. ಅದರಲ್ಲೂ ಕೂಡ ಯುಕ್ರೇನ್ ದೇಶದಲ್ಲಿ ಸ್ಫೋಟದ ಪರಿಣಾಮ ಹೊಡೆದು ಹೋದಂತಹ ಡ್ಯಾಮ್ ನಾಶಕ್ಕೆ ಕಾರಣ ಸ್ವತಃ ಇದೇ ವೊಲೋಡಿಮಿರ್ ಝೆಲೆನ್ಸ್ಕಿ ಎಂಬ ಆರೋಪ ರಷ್ಯಾ ಮಾಡ್ತಾ ಇದೆ. ಅದ್ಬಿಡಿ, ಯುದ್ಧದಲ್ಲಿ ಝೆಲೆನ್ಸ್ಕಿ ಸಾಕಷ್ಟು ಅಪರಾಧವನ್ನ ಎಸಗಿದ್ದಾರೆ ಎಂಬ ಮಾತನ್ನ ರಷ್ಯಾ ಹೇಳ್ತಾ ಇದೆ. ಇದು ಬೆಂಕಿ ಎಬ್ಬಿಸಿದ್ದು ಈ ಮೂಲಕ ಎರಡೂ ದೇಶಗಳ ನಡುವೆ ದ್ವೇಷ ದಗದಗಿಸ್ತಾ ಇದೆ. ಮತ್ತೊಂದು ಕಡೆ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಯುಕ್ರೇನ್ ಚುನಾವಣೆ ನಡೆಯಬೇಕಾಗಿತ್ತು. ಆದ್ರೂ ಕೂಡ ಚುನಾವಣೆ ನಡೆದಿಲ್ಲ. ಹೀಗಾಗಿ ಕಂಪನ ಶುರುವಾಗಿದೆ. ಇರಾನ್ ವಿಚಾರದಲ್ಲಿ ಭಾರತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಒಂದ್ ಕಡೆ ಇರಾನ್ ಮತ್ತು ಭಾರತದ ದೋಸ್ತಿಯನ್ನ ಕಂಡು ಅಮೆರಿಕ ಉರ್ಕೊಂಡಿದ್ರು. ಭಾರತ ಈ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ಇರಾನ್ ಅಧ್ಯಕ್ಷರ ಸಾವಿನ ವಿಚಾರದಲ್ಲಿ ಭಾರತ ಮಾನವೀಯ ನಿಲುವನ್ನ ತೋರಿಸ್ತಾ ಇದೆ. ಹೇಗೆ ಇರಾನ್ ಹಾಗೆ ಭಾರತದ ಬಾಂಧವ್ಯ ಇದೀಗ ಮತ್ತಷ್ಟು ಗಟ್ಟಿಯಾಗಿದೆ. ಹೀಗಿದ್ದಾಗ ಭಾರತದ ಉಪರಾಷ್ಟ್ರಪತಿ ಇರಾನ್ಗೆ ಹೋಗ್ತಾ ಇದ್ದಾರಂತೆ. ಹೆಲಿಕಾಪ್ಟರ್ ದುರಂತಕ್ಕೆ ಬಲಿಯಾದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಅಂತ್ಯಕ್ರಿಯೆಯ ವೇಳೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭಾರತವನ್ನು ಪ್ರತಿನಿಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಭಾರತವು ಇರಾನ್ ವಿಚಾರದಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವ ರೀತಿ ಕಾಣಿಸ್ತಾ ಇದೆ. ಇನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇರಾನ್ಗೆ ಹೊರಡುವ ಎಲ್ಲಾ ಸಾಧ್ಯತೆ ದಟ್ಟವಾಗಿದೆ. ಆದರೆ ಈ ಕುರಿತು ಇನ್ನೂ ಅಧಿಕೃತ ಹೇಳಿಕೆ ಸರ್ಕಾರದಿಂದ ಹೊರಬಿದ್ದಿಲ್ಲ. ಹೀಗಾಗಿ ಈ ಬಗ್ಗೆ ಶೀಘ್ರವೇ ಅಧಿಕೃತ ಮಾಹಿತಿ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಶೋಕಾಚರಣೆ ಆಚರಿಸಲಾಗ್ತಾ ಇದೆ. ಹಾಗೆ ಭಾರತದಿಂದ ಕೂಡ ಉಪರಾಷ್ಟ್ರಪತಿ ಇರಾನ್ಗೆ ಹೋಗ್ತಾರೆ. ಈ ಮೂಲಕ ಇರಾನ್ ಅಧ್ಯಕ್ಷರ ಸಾವಿಗೆ ಭಾರತ ನೇರವಾಗಿ ಅದೇ ದೇಶಕ್ಕೆ ತೆರಳಿ ಸಂತಾಪವನ್ನು ಸೂಚಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ 5 ದಿನಗಳ ಕಾಲ ಇರಾನ್ನಲ್ಲಿ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಹಾಗೆ ಎಲ್ಲೆಲ್ಲೂ ಕಟ್ಟೆಚ್ಚರವನ್ನು ವಹಿಸಿದ್ದು ಪ್ರತಿಭಟನೆ ಹಾಗೆ ಹಿಂಸಾಚಾರ ಭುಗಿಲೇಳದಂತೆ ಇದೀಗ ಇರಾನ್ ದೇಶದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿರುವ ಸುದ್ದಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವು. ಇವರನ್ನ ಹೊತ್ಕೊಂಡು ಹೋಗ್ತಾ ಇದ್ದ ಬೆಲ್ 212 ಹೆಲಿಕಾಪ್ಟರ್ ಮೊನ್ನೆ ಪತನಗೊಂಡಿದೆ. ಇವರ ಜೊತೆಗೆ ವಿದೇಶಾಂಗ ಸಚಿವರು ಸಹ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಇನ್ನು ಮೊನ್ನೆ ನಡೆದಂತಹ ಘಟನೆ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಅಧ್ಯಕ್ಷ ರೈಸಿ, ದೇಶದ ವಿದೇಶಾಂಗ ಸಚಿವರು ಮತ್ತು ಇತರ ಹಲವಾರು ಅಧಿಕಾರಿಗಳು ಪತನಗೊಂಡ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಅವರ ಹೆಲಿಕಾಪ್ಟರ್ ದೇಶದ ವಾಯವ್ಯ ಭಾಗದಲ್ಲಿ ಮಂಜುಗಡ್ಡೆಯ ಪರ್ವತ ಪ್ರದೇಶದಲ್ಲಿ ಪತನಗೊಂಡ ಕೆಲವೇ ಗಂಟೆಗಳ ನಂತರ ಬೆಲ್ 212 ಹೆಲಿಕಾಪ್ಟರ್ ಅನ್ನ ಯಾರು ತಯಾರಿಸ್ತಾರೆ, ಇದರ ಬೆಲೆ ಎಷ್ಟು ಎಂಬ ಬಗ್ಗೆ ವಿಶ್ವದ ಜನರು ತಿಳಿದುಕೊಳ್ಳಲು ಆರಂಭಿಸಿದ್ದಾರೆ. ಉತ್ಪಾದನೆಯನ್ನ ಯಾರು ಮಾಡ್ತಾರೆ? ಬೆಲ್ 212 ಅನ್ನ ಬೆಲ್ 212 ಅಂತ ಅಂತಾರೆ. ಇದು 1968ರಲ್ಲಿ ಮೊದಲ ಬಾರಿಗೆ ಆಗಸದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡ್ತು. ಆರಂಭದಲ್ಲಿ ಟೆಕ್ಸಾಸ್ನ ಫೋರ್ಟ್ ಎಂಬ ಕಂಪನಿ ವರ್ತ್ನಲ್ಲಿ ಬೆಲ್ ಹೆಲಿಕಾಪ್ಟರ್ ತಯಾರಿಸಿತು. ನಂತರದಲ್ಲಿ ಈ ಹೆಲಿಕಾಪ್ಟರ್ ಉತ್ಪಾದನೆಯನ್ನ 1988ರಲ್ಲಿ ಕೆನಡಾದ ಕ್ವಿಬೆಕ್ನ ಮಿರಾಬೆಲ್ಗೆ ವರ್ಗಾಯಿಸಲಾಯಿತು. ಬೆಲ್ 212 ಅನ್ನ ಅನೇಕ ಖಾಸಗಿ ಮತ್ತು ವಾಣಿಜ್ಯ ವ್ಯಕ್ತಿಗಳು ಬಳಸ್ತಾರೆ. ಬೆಲ್ 212 ಹೆಲಿಕಾಪ್ಟರ್ ಬೆಲೆ ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇದು ವಿಶೇಷವಾಗಿ ತೈಲ ಕೈಗಾರಿಕೆಗಳಲ್ಲಿ ಮತ್ತು ಕಾನೂನು ಜಾರಿ ಉದ್ದೇಶಗಳಿಗಾಗಿ ಜನಪ್ರಿಯವಾಗಿವೆ. ಇವುಗಳಲ್ಲಿ ವಿಮಾನದ ವಿಶೇಷತೆಗಳು, ಉತ್ಪಾದನೆಯ ವರ್ಷ ಮತ್ತು ಇತರ ವಿವರಗಳು ಸೇರಿವೆ. ಬೆಲ್ 212 ಬೆಲೆ ಎಷ್ಟು? 1999ರ ಬೆಲ್ 212 ಮಾದರಿಯ ಬೆಲೆ ಅಂದಾಜು $49 ಲಕ್ಷ, ಸುಮಾರು $41 ಕೋಟಿ ಆಗಿತ್ತು. ತೀರಾ ಇತ್ತೀಚಿನ
ಮಾರಣಾಂತಿಕ ಬೆಲ್ 212 ಅಪಘಾತವು ಸೆಪ್ಟೆಂಬರ್ 2023ರಲ್ಲಿ ಸಂಭವಿಸಿತು. ಈ ಘಟನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಕರಾವಳಿಯಲ್ಲಿ ನಡೆದಿತ್ತು. ಇರಾನ್ನಲ್ಲಿ ಇತ್ತೀಚಿನ ಬೆಲ್ 212 ಅಪಘಾತವು 2018ರಲ್ಲಿ ಸಂಭವಿಸಿತು. ಈ ಘಟನೆಯಲ್ಲಿ 4 ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇರಾನ್ ಭಾರತ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಅಮೆರಿಕದ ವಿದೇಶಾಂಗ ಸಚಿವಾಲಯವು ತಮ್ಮ ಸರ್ಕಾರದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿಯನ್ನು ತಿರಸ್ಕರಿಸಿದೆ. ಈ ವರದಿಯಲ್ಲಿ ಭಾರತದ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಲಾಗಿತ್ತು. ಭಾರತವು ಈ ವರದಿಯನ್ನ ಕಟುವಾಗಿ ಟೀಕಿಸಿತು. ಇನ್ನು ನ್ಯೂಯಾರ್ಕ್ ಟೈಮ್ಸ್ನ ಭಾರತ ವಿರೋಧಿ ವಾರ್ತೆ ಕೂಡ ಅಮೆರಿಕದಿಂದ ತಿರಸ್ಕೃತವಾಗಿದೆ. ಅಮೆರಿಕದಲ್ಲಿನ ನ್ಯೂಯಾರ್ಕ್ ಟೈಮ್ಸ್ ವಾರ್ತಾ ಪತ್ರಿಕೆಯಲ್ಲಿ ಮೇ 18ರಂದು ಒಂದು ವರದಿಯನ್ನ ಪ್ರಕಟಗೊಳಿಸಲಾಗಿತ್ತು. ಇದರಲ್ಲಿ ಭಾರತದಲ್ಲಿ ವಾಸಿಸುವಂತಹ ಮುಸ್ಲಿಂ ಕುಟುಂಬಗಳನ್ನು ಹೊರಗಿಡಲಾಗಿದೆ, ಅವರ ಪರಿಚಯ ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳಲಾಗಿತ್ತು. ಈ ವರದಿ ಬಗ್ಗೆ ಅಮೆರಿಕದ ವಿದೇಶಾಂಗ ಸಚಿವಾಲಯದ ವಕ್ತಾರರಾದ ಮ್ಯಾಥ್ಯೂ ಮಿಲ್ಲರ್ ಅವರು ಮಾತನಾಡಿ, ನಾವು ಈ ವಾರ್ತೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ ಅಂತ ಹೇಳಿದರು. ಜಗತ್ತಿನಾದ್ಯಂತ ಧಾರ್ಮಿಕ ಸ್ವಾತಂತ್ರ್ಯದ ಅಧಿಕಾರ ರಕ್ಷಣೆ ಮಾಡೋದಕ್ಕಾಗಿ ಅಮೆರಿಕ ಯಾವಾಗಲೂ ಸಹಾಯ ಮಾಡುತ್ತೆ. ಅದಕ್ಕಾಗಿ ನಮಗೆ ಭಾರತ ಸಹಿತ ಇತರ ಅನೇಕ ದೇಶಗಳ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇನ್ನು ಭಾರತದಲ್ಲಿ ಲೋಕಸಭೆ ಚುನಾವಣೆಯ ಪ್ರಕ್ರಿಯೆ ಆರಂಭವಾದ ನಂತರದಿಂದ ಅಮೆರಿಕದಲ್ಲಿನ ಪ್ರಸಾರ ಮಾಧ್ಯಮಗಳಿಂದ ಭಾರತ ವಿರೋಧಿ ವಾರ್ತೆಗಳು ಪ್ರಸಾರ ಮಾಡಲಾಗ್ತಾ ಇದೆ. ಇದೇ ಸಮಯದಲ್ಲಿ ಅಮೆರಿಕ ಸರ್ಕಾರದಿಂದ ಕೂಡ ಭಾರತದ ವಿರುದ್ಧ ಹೇಳಿಕೆಗಳು ನೀಡಲಾಗ್ತಾ ಇದೆ. ಭಾರತದಲ್ಲಿನ ಜಾತ್ಯತೀತ ವ್ಯವಸ್ಥೆಗೆ ಅಪಾಯವಿದೆ. ಪ್ರಧಾನಮಂತ್ರಿ ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಹಿಂಸಾಚಾರ ಹೆಚ್ಚುತ್ತದೆ ಹಾಗೂ ಭಾರತ ಸರ್ಕಾರ ಮುಸಲ್ಮಾನರನ್ನ ದೂರ ಮಾಡ್ತದೆ. ಈ ರೀತಿಯ ವಾರ್ತೆಗಳು ಪ್ರಸಾರವನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಮೇ 17ರಂದು ಅಮೆರಿಕದ ಸರ್ಕಾರ ಭಾರತದಲ್ಲಿನ ಚುನಾವಣೆಗಳ ಮೇಲೆ ಅಮೆರಿಕ ಸೂಕ್ಷ್ಮವಾಗಿ ಗಮನವಿರಿಸಿದೆ. ಭಾರತಕ್ಕಿಂತ ಜ್ವಲಂತ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಬೇರೆ ರಾಷ್ಟ್ರವಿಲ್ಲ. ಮತ ನೀಡೋದು ಮತ್ತು ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಭಾರತೀಯರ ಕ್ಷಮತೆ ಪ್ರಶಂಸನೀಯವಾಗಿದೆ ಅಂತ ಹೇಳಿತು. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮತ್ತು ವಿದೇಶಾಂಗ ಸಚಿವ ಹುಸೈನ್ ಅಮೀರ್ ಅಬ್ದುಲ್ಲಾಹಿಯಾನ್ ಹಾಗೂ 6 ಮಂದಿ ಇತರರು ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ತಾಂತ್ರಿಕ ವೈಫಲ್ಯದಿಂದಾಗಿ ಅಪಘಾತಕ್ಕೆ ಒಳಗಾಗಿದೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ. ಹೆಲಿಕಾಪ್ಟರ್ ದುರಂತದ ಬಗ್ಗೆ ತನಿಖೆಗೆ ಇರಾನ್ ಮಿಲಿಟರಿ ಆದೇಶಿಸಿದೆ. ಈ ಮಧ್ಯೆ ರೈಸಿ, ಅಮೀರ್ ಅಬ್ದುಲ್ಲಾಹಿಯಾನ್ ಹಾಗೂ ಇತರರ ದುರಂತ ಮರಣಕ್ಕೆ ಅಮೆರಿಕ ಸಂತಾಪ ಸೂಚಿಸಿದ್ದು, ಇರಾನ್ನಲ್ಲಿ ನೂತನ ಅಧ್ಯಕ್ಷರ ಅಡಿಯಲ್ಲಿ ಮೂಲಭೂತ ಸ್ವಾತಂತ್ರ್ಯ ಅಸ್ತಿತ್ವದಲ್ಲಿರುವ ಸಮಾಜವನ್ನ ಎದುರು ನೋಡ್ತಾ ಇರೋದಾಗಿ ಹೇಳಿದೆ. ಸ್ನೇಹಿತರೆ, ಈ ಹಿಂದೆ ಹೆಲಿಕಾಪ್ಟರ್ ಪತನ ಹೊಂದಿದಾಗ ಇದರ ಹಿಂದೆ ಇಸ್ರೇಲ್ನ ಮೊಸಾದ್ನ ಕೈವಾಡವಿದೆ ಅಂತ ಹೇಳಲಾಗ್ತಾ ಇತ್ತು. ಇಸ್ರೇಲ್ ಇದರ ಹಿಂದೆ ನಮ್ಮ ಕೈವಾಡ ಇಲ್ಲ ಅಂತ ಹೇಳಲಾಗಿತ್ತು. ಇದೀಗ ಇರಾನ್ನ ಮಾಧ್ಯಮವೇ ಈ ರೀತಿಯಾದ ಹೇಳಿಕೆ ನೀಡಿರೋದ್ರ ಕಾರಣ ಇಸ್ರೇಲ್ನ ಯಾವ ಕೈವಾಡ ಇಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಮಾಹಿತಿ ಹೊರಬರುತ್ತೆ ಅನ್ನೋದು ಗೊತ್ತಿಲ್ಲ, ಕಾದು ನೋಡ್ಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.